बोलो भारत माता की इडी कर्नाटकದ ಜನತೆಗೆ ಇವತ್ತು ಯಾಕೆ ಕೆಎಸ್ಸಿಎ ಸ್ಟೇಡಿಯಂದಲ್ಲಿ ಅಮಾಯಕರ ಹತ್ಯೆ ಆಗಿದೆ ಅಂತ ಗೊತ್ತಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಪ್ರತಿಷ್ಠೆ ಹೆಚ್ಚು ಮಾಡಿಸ್ಕೊಳ್ಳಾಕ ಈ ಕಪ್ಪಿನ ಗೆಲುವಿನಲ್ಲಿ ನಿಮ್ಮನ್ನು ನೀವು ಜೋಡಿಸ್ಕೊಳ್ಳಾಕ ಇವತ್ತು ಅಮಾಯಕರನ್ನ ಕೊಲ್ಲುವಂತ ಕೆಲಸ ನೀವು ಮಾಡಿದಿರಿ. ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಸೆಲೆಬ್ರೇಷನ್ ಇದೆ ಅಂತ ಗೊತ್ತಾದಾಗ ಮುಖ್ಯಮಂತ್ರಿಗಳೇ ನೀವು ವಿಧಾನಸೌಧದಲ್ಲಿ ಅದನ್ನು ಮಾಡಿ ನಾನು ಕ್ರೆಡಿಟ್ ತಗೋಬೇಕಂತ ಮಾಡಿದ್ರಿ. ಉಪಮುಖ್ಯಮಂತ್ರಿಗಳಿಗೂ ಕೂಡ ಈ ಸುದ್ದಿಯನ್ನು ಹಚ್ಚಿದಂಗ ಗೋವಿಂದರಾಜು ನೀವು ಎಲ್ಲರೂ ಕೂಡಿ ಇಲ್ಲಿ ವಿಧಾನಸೌಧದಲ್ಲಿ ಸೆಲೆಬ್ರೇಷನ್ ಅನ್ನು ಇಟ್ರಿ. 30 ಜನ ಅಲ್ಲಿ ಕುತ್ಕೋಬೇಕು ಅಂತ ಹೇಳಿ PWD ಅವರು ನಿಮಗೆ ರೈಟಿಂಗ್ದಾಗ ಕೊಟ್ಟರು. ಆ ಸ್ಟೇಜ್ದಲ್ಲಿ 30ಕ್ಕಿಂತ ಹೆಚ್ಚು ಜನ ಕುತ್ಕೊಳ್ಳೋಕೆ ಆಗುದಿಲ್ಲ ಅಂತ ಹೇಳಿದ್ರು. ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಹೆಂಡತಿಯರನ್ನ ಎಲ್ಲಾರನ್ನೂ ಇಲ್ಲಿ ಕರ್ಕೊಂಡ್ಬಂದು ಫೋಟೋ ಕುಡಿಸುವಂತ ಕೆಲಸ ಮಾಡ್ಯಾರ. ಅವ್ರಿಗೆ ಹೆಂಡತಿಗಳು ಇದ್ದವರು ಅದಾರ, ಒಬ್ಬರಿಗಿಂತ ಹೆಚ್ಚು. ಅವರು ಎಲ್ಲರೂ ಇಲ್ಲಿ ಬಂದಿದ್ದು. ಅವರೆಲ್ಲರೂ ಬಂದು ಇದು ಕ್ರಿಕೆಟರ್ಸ್ ಜೊತೆ ಫೋಟೋ ತೆಗೆಸ್ಕೊಳ್ಳುವಂತ ಕಾರ್ಯಕ್ರಮ ಇಲ್ಲಿ ವಿಧಾನಸೌಧದಲ್ಲಿ ಮಾಡಿದ್ರಿ. ಮುಖ್ಯಮಂತ್ರಿಗಳ ವಿಧಾನಸೌಧದಲ್ಲಿ ಇದನ್ನ ಮಾಡಿದ್ರೆ ಅವ್ರಿಗೆ ಕ್ರೆಡಿಟ್ ಹೋಗ್ತೈತಿ. ಹಾಗಾಗಿ ನಾನು ಕಪ್ಪು ಮುತ್ತಿಡುವಂತ ಕೆಲಸ ಮಾಡ್ತೀನಿ, ಏರ್ಪೋರ್ಟ್ದಾಗ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಉಪಮುಖ್ಯಮಂತ್ರಿಗಳು ಏರ್ಪೋರ್ಟಿಗೆ ಹೋದ್ರು. ಅಲ್ಲಿಂದ ಕರೆ ಕೊಟ್ರು, ಎಲ್ಲರೂ ಬರ್ರಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ರಿ, ಅಲ್ಲಿ ನಿಮಗೆಲ್ಲರಿಗೂ ಸ್ವಾಗತ ಅಂತೇಳಿ ಸ್ವಾಗತ ಮಾಡಿದ್ರು. ಈ ಪೊಲೀಸರಿಗೆ ಮುಖ್ಯಮಂತ್ರಿಗಳನ್ನ ನೋಡ್ಬೇಕು, ಉಪಮುಖ್ಯಮಂತ್ರಿಗಳನ್ನ ನೋಡ್ಬೇಕು ಅನ್ನೋದು ಕನ್ಫ್ಯೂಷನ್ದಲ್ಲಿ ಆ ಜನರ ನಿರ್ಲಕ್ಷ್ಯ ಆಯ್ತು. ಯಾಕಂದ್ರೆ ಇವ್ರು ನೋಡಿದ್ರೆ ಅವ್ರಿಗೆ ಸಿಟ್ಟು, ಅವ್ರು ನೋಡಿದ್ರೆ ಇವ್ರು ಸಿಟ್ಟು. ಈ ಜಗಳದಾಗ 3:48 ರೆಕಾರ್ಡ್ದಲ್ಲಿ ಐತಿ, ಹಾಸ್ಪಿಟಲ್ ರೆಕಾರ್ಡ್ದಲ್ಲಿ. ಮೊದಲನೇ ಸಾವು 3:48 ಹಾಸ್ಪಿಟಲ್ದಾಗ ಆಗೈತಿ. ಅದರ ಅರ್ಥ ಚಿನ್ನಸ್ವಾಮಿ ಸ್ಟೇಡಿಯಂದಿಂದ ಹಾಸ್ಪಿಟಲ್ ಹೋಗೋ ತನಕ ಒಂದು ಅರ್ಧ ಗಂಟೆ ಆಗಿರ್ತೈತಿ. ಅಂದ್ರೆ ಸುಮಾರು 3:15 ಸುಮಾರು ಮೊದಲೇ ಸಾವು ಆಗಿದೆ ಅಂತ ಗೊತ್ತಾದ್ರು ಕೂಡ, 3:10 ಮೊದಲೇ ಸಾವು ಆಗಿದೆ ಅಂತ ಗೊತ್ತಿದ್ರು ಕೂಡ ಮುಖ್ಯಮಂತ್ರಿಗಳು ಇಲ್ಲಿ 4 ಗಂಟೆಗೆ ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ ಮಾಡಿದ್ದಾರೆ. ಅದಾದ ನಂತರ ಉಪಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಕಪ್ಪಿಗೆ ಕಿಸ್ ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ಎಂತ ಮುಖ್ಯಮಂತ್ರಿ, ಅಂತ ಉಪಮುಖ್ಯಮಂತ್ರಿಗಳರಿ ನೀವು. ಜನರ ಬಗ್ಗೆ ಸ್ವಲ್ಪ ಅದ್ರ ಕರುಣೆ ಐತಿ, ಮಾನವೀಯತೆ ಏನ್ರ ಐತೆ ನಿಮಗ? ಯಾವ್ದು ಮಾನವೀಯತೆ ಇಲ್ಲ, ಯಾವ್ದು ಕರುಣೆ ಇಲ್ಲದಂತ ಕಟಕರದಿರಲ್ರಿ, ರಾಕ್ಷಸರದಿರಲ್ರಿ ನೀವು. ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ನಿಮಗ ಹೊಟ್ಯಾಗ ಹುಳ ಬೀಳ್ತಾವ್ ಹಿಂಗೆಲ್ಲ ಮಾಡಿದ್ರ. ಏನ್ ಶಾಪ ಕೊಡ್ತಿದಾರೆ ಜನ ಅಂತ ನೋಡ್ರಿ. ಅದಕ್ಕಾದ್ರೂ ಪ್ರಾಯಶ್ಚಿತ್ತ ಮಾಡ್ಕೋರಿ. ದಯಮಾಡಿ ಅಪ್ಪಗಳ ನಿಮ್ಗೆ ವಿನಂತಿ ಮಾಡ್ಕೊಂತೀನಿ, ದಯಮಾಡಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ರಾಜ್ಯದ ಜನರಿಗೆ ಪುಣ್ಯ ಹತ್ತುವಂತ ಕೆಲಸ ಮಾಡ್ರಿ ಅಂತ ಹೇಳಿ ನನ್ನ 4 ಮಾತು ಮುಗಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.